ಕಾಂಗ್ರೆಸ್ನಲ್ಲಿ ಏನೇನೋ ಆಗ್ತಾ ಇದೆ, ಏನೋ ಆಗ್ತಿದೆ ಅಂತ ಯೋಚನೆ ಮಾಡುವಷ್ಟರಲ್ಲಿ ಮತ್ತೆ ಬೇರೇನೋ ಸಂಭವಿಸ್ತಾ ಇದೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೇ ಸಿದ್ದರಾಮಯ್ಯ ಅವರ ಬುಡಕ್ಕೆ ಕೊಳ್ಳಿ ಇಡೋದಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಕಾರಣ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವಂತಹ BR ಪಾಟೀಲ್ ಹೇಳಿರುವಂತಹ ಮಾತು. ಅವರ ಈ ಹೇಳಿಕೆ ಯಾಕೆ ಈಗ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ? ಆ ಒಂದು ಹೇಳಿಕೆ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೆ ಧಕ್ಕೆಯನ್ನ ಉಂಟು ಮಾಡ್ತಾ ಇದೆಯಾ? ಕಾಂಗ್ರೆಸ್ನಲ್ಲಿ ಏನೇನಾಗ್ತಾ ಇದೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಲೆಕ್ಕಿಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸಚಿವಲ್ಲ ನಾನು ಭೇಟಿ ಮಾಡಿದ್ದೇನೆ. ಏನು ಮಾತು ಸಿಎಂ ಸಿದ್ದರಾಮಯ್ಯ ಅದೃಷ್ಟದ ಸಿಎಂ ಅಂತೆ. ಸಿದ್ದು ಅದೃಷ್ಟದಿಂದಲೇ ಸಿಎಂ ಪಟ್ಟಕ್ಕೆ ಏರಿದ್ದಂತೆ. ಹೀಗಂತ ಯಾರೋ ಹೇಳಿದ್ರೆ ಪರವಾಗಿಲ್ಲ, ವಿಪಕ್ಷದ ಯಾವುದೋ ಒಬ್ಬ ಶಾಸಕ ಈ ರೀತಿ ಹೇಳಿದ್ರೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತ ಶಾಸಕ BR ಪಾಟೀಲ್. ಸಿಎಂ ಸಿದ್ದರಾಮಯ್ಯ ಲಕ್ಕಿ ಸಿಎಂ ಅಂತ ಯಾರದ್ದೋ ಜೊತೆಯಲ್ಲಿ ಮಾತಾಡ್ತಾ ಇರೋವಾಗ್ಲೇ BR ಪಾಟೀಲ್ ಇಂಥದ್ದೊಂದು ಮಾತು ಮಾತಾಡಿದ್ದಾರೆ. ಯಾರದ್ದೋ ಜೊತೆಯಲ್ಲಿ ಮಾತಾಡ್ತಾನೆ ಸಿಎಂ ಸಿದ್ದು ಬುಡಕ್ಕೇನೆ ಬೆಂಕಿ ಇಟ್ಟಿದ್ದಾರೆ. ಅದು ಎಂಥ ಬೆಂಕಿ ಗೊತ್ತ? ಕಾಂಗ್ರೆಸ್ ಅನ್ನೇ ಅಲ್ಲೋಲ ಕಲ್ಲೋಲ ಮಾಡೋ ಬೆಂಕಿ. ಸಿಎಂ ಸಿದ್ದು ಜಂಗಾಬಲವನ್ನೇ ಹುದುಗಿಸೋ ಬೆಂಕಿ ಅದು. ಸಿಎಂ ಸಿದ್ದು ಅದೃಷ್ಟದ ಸಿಎಂ, ಶಾಸಕ BR ಪಾಟೀಲ್ ಹೊಸ ಭರಸೆ. ಸಿದ್ದು ಲಕ್ಕಿ ಸಿಎಂ ಅಂತ ಹೇಳಿ ಅನಾಹುತ ಸೃಷ್ಟಿಸಿದ್ರ BRP. ಸಿದ್ದು ಅದೃಷ್ಟದ ಸಿಎಂ ಅಂತ BRP ಹೇಳಿರೋದ್ರ ರಹಸ್ಯವೇನು? ರಾಜ್ಯದ ರಾಜಕೀಯದಲ್ಲಿ ಏನೇನೋ ಬೆಳವಣಿಗೆಗಳು ನಡೀತಿವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರೂ ಊಹಿಸಿರದ ಘಟನೆಗಳು ಸಂಭವಿಸ್ತಿವೆ. ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಅಸಮಾಧಾನ ಓಡಾಡ್ತಿದೆ. ಅನುದಾನ ಕೊಟ್ಟಿಲ್ಲ, ನಮ್ಮ ಕ್ಷೇತ್ರಕ್ಕೆ ದುಡ್ಡೇ ಬಂದಿಲ್ಲ ಅಂತ ಹೇಳಿಕೊಂಡು ಕೆಲವರು ಓಡಾಡ್ತಾಗಿದ್ದಾರೆ. ಅವರನ್ನು ಸಮಾಧಾನ ಮಾಡೋಕೆ ಅಂತ ದಿಲ್ಲಿಗಿಂದ ಓಡೋಡಿ ಬಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಯಾರ್ಯಾರು ಅಸಮಾಧಾನ ಮಾಡ್ಕೊಂಡಿದ್ದಾರೋ ಅವರನ್ನ ಕರೆಯಿಸಿ ಮಾತಾಡೋ ಕೆಲಸ ಆಗ್ತಿದೆ. ಅತೃಪ್ತ ಶಾಸಕರನ್ನ ದಿನಾಲೂ ಕರೆದು ಮೀಟಿಂಗ್ ಮಾಡ್ತಿರೋ ಸುರ್ಜೇವಾಲಾ ಅಸಮಾಧಾನ ಶಮನಕ್ಕೆ ತುಂಬಾನೇ ಹರಸಾಹಸ ಪಡ್ತಾ ಇದ್ದಾರೆ. ಇದರ ಜೊತೆಗೆ ಸಿಎಂ ಕುರ್ಚಿ ವಿಚಾರವಾಗಿಯೂ ಚರ್ಚೆಗಳಾಗ್ತಿದೆ. ಅಖಾಡಕ್ಕೆ ಇಳಿದಿರೋ ಡಿಕೆಶಿ ಸಿಎಂ ಆಗ್ಬೇಕು ಅಂತ ತೆರೆ ಮುಂದೆ ಹೇಳಿಕೆ ಕೊಟ್ಟು ತೆರೆ ಹಿಂದೆ ಕಸರತ್ತು ನಡೆಸ್ತಿದೆ. ಎಂಥ ಬೆಳವಣಿಗೆಗಳ ಬೆನ್ನಲ್ಲೇ BR ಪಾಟೀಲ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತಿದೆ. ಅದೇನ್ ಹೇಳಿಕೆ ಗೊತ್ತಾ? ಇಲ್ಲಿದೆ ನೋಡಿ. ಲೆಕ್ಕಿಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸಚಿವಲ್ಲ ನಾನು ಭೇಟಿ ಮಾಡಿದ್ದೇನೆ. ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಟ್ ಮಾಡಿಕೊಂಡು. ಆಮೇಲೆ ಇಲ್ಲಿಯವ್ರಿಗೆ ಹೇಳೋದಂದ್ರೆ ಗ್ರೇಟ್ ಫುಡ್ ಇವತ್ತು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಆಗ್ತಿರಲಿಲ್ಲ ಅಂತ. ನಾನೇ ಕೇಳಿದೆ ಪ್ರೋಗ್ರಾಮ್ ಲೆಫ್ಟ್ ಹೈಕಮಾಂಡ್ ಆ್ಯಂಡ್ CM. ನಾವು ಹೈಕಮಾಂಡ್ ಅವರು ಡಿಸೈಡ್ ಮಾಡಿ ಮಾತನಾಡಿ ಸರಿ ಕೇಳಿಸ್ಕೊಂಡ್ರಲ್ಲ, ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದುಬಿಟ್ಟ. ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯಗೆ ಫಸ್ಟ್ ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದ್ದೆ ನಾನು. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಸಿಎಂ ಆಗ್ಬಿಟ್ಟ. ನಮಗೆ ಗಾಡು ಇಲ್ಲ, ಫಾದರೂ ಇಲ್ಲ ಅಂತ BR ಪಾಟೀಲ್ ಯಾರದ್ದೋ ಜೊತೆ ಕರೆಯೊಂದರಲ್ಲಿ ಮಾತಾಡಿದ್ದಾರೆ. ಈ ಮಾತು ನೋಡೋಕೆ ಎಲ್ಲರಿಗೂ ಸಾಮಾನ್ಯ ಅನ್ನಿಸ್ಬೋದು. ಸಿಎಂ ಸಿದ್ದು ಮತ್ತು BR ಪಾಟೀಲ್ ಅವರ ನಡುವಿನ ಆಪ್ತತೆ ಬಗ್ಗೆ ಹೇಳಬಹುದು. ಆದ್ರೆ ಇದು ಸಾಮಾನ್ಯವಾದ ಮಾತಲ್ಲ. ಯಾಕಂತೀರ? BR ಪಾಟೀಲ್ ಮಾತಾಡಿರೋದು ರಾಜ್ಯದ ಸಿಎಂ ಬಗ್ಗೆ. ರಾಜ್ಯದ ಸಿಎಂ ಅನ್ನೋದಕ್ಕಿಂತ BR ಪಾಟೀಲ್ ಮಾತಾಡಿರೋದು ತಮ್ಮ ಆಪ್ತರೇ ಆಗಿರೋ ಸಿದ್ದರಾಮಯ್ಯ ಬಗ್ಗೆ. ಮೊದಲೇ ಹೇಳಿದ ಹಾಗೆ ಇದು ಸಾಮಾನ್ಯ ಮಾತು ಅಲ್ವೇ ಅಲ್ಲ. ಆಗ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ಟು, ಈಗ ಸಿದ್ದು ಬುಡಕ್ಕೆ ಕೊಳ್ಳಿ.
ನಿಮಗೆ ಗೊತ್ತಿರಬೇಕು, ಕೆಲವು ದಿನಗಳ ಹಿಂದೆ ಶಾಸಕ BR ಪಾಟೀಲ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬಾಂಬ್ ಹಾಕಿದ್ರು. ಮನೆ ಬೇಕು ಅಂದ್ರೆ ಮನಿ ಕೊಡಬೇಕು ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರವಿದೆ ಅಂದಿದ್ರು. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿತ್ತು. ಸಿಎಂ ಸಿದ್ದು ಕೂಡ BR ಪಾಟೀಲ್ ಹೇಳಿಕೆಯಿಂದ ಕಂಗಾಲಾದ್ರು. BR ಪಾಟೀಲ್ ಎಂಥ ಮಾತಾಡ್ಬಿಟ್ರು ಅಂತ ಕಾಂಗ್ರೆಸ್ ನಾಯಕರು ತಲೆ ಚೆಚ್ಕೊಂಡಿದ್ರು. BR ಪಾಟೀಲ್ ಆದ್ಮೇಲೆ ಅವರದ್ದೇ ದಾರಿಯನ್ನ ಕೆಲವರು ಹಿಡಿದ್ರು. ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈಗ ಅವರನ್ನೆಲ್ಲ ತಣ್ಣಗಾಗಿಸೋ ಕೆಲಸ ನಡೆಯುತ್ತಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅದೃಷ್ಟದ ಸಿಎಂ ಅಂದಿದ್ದಾರೆ BR ಪಾಟೀಲ್. ಸಿಎಂ ಆಗೋದ್ರಲ್ಲಿ ಸಿದ್ದು ಶ್ರಮ ಇರ್ಲಿಲ್ವಾ? ಸಿದ್ದರಾಮಯ್ಯ ಅದೃಷ್ಟದ ಸಿಎಂ ಎಂದಿದ್ದಾರೆ BR ಪಾಟೀಲ್. ಆ ಮಾತಿನ ಹಿಂದೆ ಕೆಲವೊಂದು ಗೂಢಾರ್ಥಗಳಿದ್ದಾವೆ. ಸಿದ್ದು ಸಿಎಂ ಆಗೋದಕ್ಕೆ ಶ್ರಮನೇ ಪಟ್ಟಿರ್ಲಿಲ್ಲ ಅನ್ನೋ ಅರ್ಥವನ್ನ ಆ ಮಾತು ಸೂಚಿಸ್ತಿದೆ. ಸಿದ್ದರಾಮಯ್ಯಗೆ ಸೋನಿಯಾ ಮೇಡಮ್ ಅನ್ನು ಪರಿಚಯ ಮಾಡಿಸಿದ್ದೆ ನಾನು ಅಂತಾನು BR ಪಾಟೀಲ್ ಹೇಳ್ಕೊಂಡಿದ್ದು. ತಾನು ಈ ಕೆಲಸ ಮಾಡದೇ ಇದ್ದಿದ್ರೆ ಸಿದ್ದು ಸಿಎಂ ಆಗ್ತಾನೆ ಇರ್ಲಿಲ್ವೇನೋ ಅನ್ನೋ ಅರ್ಥವನ್ನ BR ಪಾಟೀಲ್ರ ಮಾತು ಕೊಡುತ್ತೆ. ವಲಸಿಗರಾದ್ರೂ ತಮ್ಮದೇ ವರ್ಚಸ್ಸು, ಜನಪ್ರಿಯತೆ, ಜನಪರ ಕಾರ್ಯಗಳಿಂದಲೇ ಸಿದ್ದುಗೆ ಸಿಎಂ ಪಟ್ಟ ಸಿಕ್ಕಿದೆ ಅಂತ ಬಹುತೇಕರ ಅಭಿಪ್ರಾಯ. ಅದೃಷ್ಟ ಲಕ್ಕಿ ಲಾಟರಿ ಹೊಡೆದಿದ್ರಿಂದಲೇ ಸಿದ್ದು ಸಿಎಂ ಆಗೋಕೆ ಕಾರಣ ಅನ್ನೋದು BR ಪಾಟೀಲ್ ಅವರ ನಿಲುವು. ಇಷ್ಟಕ್ಕೂ BR ಪಾಟೀಲ್ ಆ ರೀತಿ ಹೇಳಿದ್ದೇಕೆ? BR ಪಾಟೀಲ್ಗೆ ಮಂತ್ರಿ ಮಾಡದೇ ಇರೋದಕ್ಕೆ ಅಸಮಾಧಾನ ಆಗಿರಬಹುದು. ಕ್ಷೇತ್ರಕ್ಕೆ ಅನುದಾನ ಕೊಡದೇ ಇರೋದಕ್ಕೆ ಸಿಟ್ಟು ಕೂಡ ಆಗಿರಬಹುದು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅದೃಷ್ಟದ ಸಿಎಂ ಅಂದಿರಬಹುದು. ಈ ಹಿಂದೆಯೂ BR ಪಾಟೀಲ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ತನಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಭವಿಷ್ಯದಲ್ಲಿ ನಾಯಕತ್ವ ಬದಲಾವಣೆ ಆತಂಕದಲ್ಲಿ BR ಪಾಟೀಲ್ ಆ ರೀತಿ ಹೇಳಿರಲೂಬಹುದು. ಇದರ ಜೊತೆಗೆ ಸಿದ್ದು ಸಮಕಾಲೀನ ಅಂತ ಹೇಳಿಕೊಳ್ಳಲು BR ಪಾಟೀಲ್ ಮುಂದಾಗಿದ್ದಾರೆನ್ನಲಾಗಿದೆ. 1983ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದ ಸಿದ್ದು BRP. ಸಿದ್ದರಾಮಯ್ಯ ಮತ್ತು BR ಪಾಟೀಲ್ ಆಪ್ತರು. ಆದರೆ BR ಪಾಟೀಲ್ ಈ ರೀತಿ ಹೇಳಿದ್ದೇಕೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ಅಂದ ಹಾಗೆ ಸಿದ್ದರಾಮಯ್ಯ ಮತ್ತು BR ಪಾಟೀಲ್ ಮೊದಲ ಬಾರಿಗೆ ಶಾಸಕರಾಗಿದ್ದು 1983ರಲ್ಲಿ. ನಂತರ ಇಬ್ಬರ ರಾಜಕೀಯ ಜೀವನದಲ್ಲೂ ಏರಿಳಿತ ಕಂಡು ಬಂದಿತ್ತು. ಆ ಏರಿಳಿತಗಳು ಸಿದ್ದರಾಮಯ್ಯ ಅವರನ್ನು ಸಿಎಂ ಲೆವೆಲ್ಗೆ ತಗೊಂಡು ಹೋದ್ರೆ BR ಪಾಟೀಲ್ ರನ್ನ ಕಾಂಗ್ರೆಸ್ನ ಹಿರಿಯ ನಾಯಕನ ಲೆವೆಲ್ಗೆ ತಗೊಂಡು ಹೋಗಿದೆ. BR ಪಾಟೀಲ್ ರನ್ನು ಸೈಡ್ ಲೈನ್ ಮಾಡಿದ್ದು ಯಾರು? BR ಪಾಟೀಲ್ ಮಾತಾಡಿರೋ ಮಾತಲ್ಲಿ ನಮಗೆ ಗಾಡು ಇಲ್ಲ, ಗಾಡ್ ಫಾದರ್ ಇಲ್ಲ ಎಂದಿದ್ದಾರೆ. ಇದರ ಜೊತೆಗೆ ನಮ್ಮನ್ನ ಸೈಡ್ ಲೈನ್ ಮಾಡಿದ್ದಾರೆ ಅಂತಲೂ ಆರೋಪಿಸಿದ್ದಾರೆ. ಆದ್ರೆ ಸೈಡ್ ಲೈನ್ ಮಾಡಿದ್ದು ಯಾರು ಅನ್ನೋದನ್ನು ಮಾತ್ರ ಹೇಳಿಲ್ಲ. ಒಟ್ನಲ್ಲಿ ಯಾರೋ ಸೈಡ್ ಲೈನ್ ಮಾಡಿದ್ದ ಕಾರಣಕ್ಕೆ ತಮಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ BR ಪಾಟೀಲ್ ಮಾತಾಡ್ಕೊಂಡಿದ್ದು. ಸೈಡ್ ಲೈನ್ ಮಾಡಿದ್ದು ಯಾರು ಅನ್ನೋದನ್ನು ಅವರೇ ಹೇಳ್ಕೊಳ್ಬೇಕಿದೆ. ಅಂದ ಹಾಗೆ BR ಪಾಟೀಲ್ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು, ನಾನು ಅದೃಷ್ಟವಂತ, ಆದ್ರಿಂದಾನೇ ಸಿಎಂ ಆಗಿದ್ದೀನಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲ, ಅವರು ಸೋನಿಯಾ ಗಾಂಧಿ ಪರಿಚಯ ಮಾಡಿದ್ರೆ ಅವ್ರು ಸಿಎಂ ಆದ್ರೂ ನಾನು ಏನೂ ಆಗಿಲ್ಲ ಅಂತ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ ಸರ್ BR ಪಾಟೀಲ್. ಅದಕ್ಕೆ ಏನ್ ಮಾಡ್ಬಿಟ್ಟಿದೆ? ಅದು ಏನ್ ಮಾಡ್ಲೇ? ನಾನು ಏನ್ ಮಾಡ್ಬೇಕು? ಅದಕ್ಕೆ ಕೇಳಕ್ ಹೋಗ್ಬೇಡಿ. ಅವ್ರಿಗೆ ಹೇಳಿದ್ರೆ ನಾನು ಮಾತಾಡ್ತೀನಿ. ಒಟ್ನಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ BR ಪಾಟೀಲ್ ಹೇಳಿಕೆ ಎಲ್ಲೋ ಒಂದಷ್ಟು ಸಂಚಲನ ಸೃಷ್ಟಿಸೋ ಸಾಧ್ಯತೆ ದಟ್ಟವಾಗಿದೆ. ಸಿಎಂ BR ಪಾಟೀಲ್ ರನ್ನ ಕರೆಸಿ ಮಾತಾಡ್ತೇನೆ ಅಂತ ಹೇಳಿದ್ದು ಮುಂದೇನಾಗತ್ತೆ? BR ಪಾಟೀಲ್ ಇನ್ನಾದ್ರೂ ಎಂತ ಹೇಳಿಕೆ ನಿಲ್ಲಿಸ್ತಾರ? ಕಾದು ನೋಡಬೇಕಿದೆ. ಸಿಎಂ ಬದಲಾವಣೆಯ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. DKಶಿ ಸಿಎಂ ಆಗಲೇಬೇಕು ಅಂತ ಹೇಳಿ ಅವರ ಆಪ್ತರು ಈಗಾಗಲೇ ಈ ಒಂದು ವಿಚಾರವನ್ನ ಸಾಕಷ್ಟು ಹೇಳಿಕೆಗಳ ಮೂಲಕ ನೀಡ್ತಾ ಇದ್ದಾರೆ. ಈಗಾಗಲೇ DK ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಅವರ ಆಪ್ತ ಬಣ ಸರ್ಕಸ್ ಅನ್ನ ಮಾಡ್ತಾ ಇದೆ. ಈಗಾಗಲೇ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಸುರ್ಜೇವಾಲಾ ಅವರು ಬಂದಂತಹ ಸಂದರ್ಭದಲ್ಲೇ ಮತ್ತೆ ಸಿಎಂ ಬದಲಾವಣೆಯ ಕೂಗು ಮುನ್ನೆಲೆಗೆ ಬಂದಿದ್ದು ಯಾಕೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DKಶಿ ಆಪ್ತ ಬಣ
ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡೋದು, ತೆರೆಯ ಹಿಂದೆ ಸರ್ಕಸ್ ಮಾಡ್ತಾ ಇರೋದು ಹೇಗೆ ಅನ್ನೋದನ್ನ ನೋಡೋಣ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. That is in the hands of High Command. Nobody can say here what is going in the High Command. Any news that is circulated in the media about some leadership change etc. are only a figment of your imagination. This is an organizational exercise we are undertaking. ನಾನು ಮುಖ್ಯಮಂತ್ರಿ ಮಾಡ್ಲಿಕ್ಕಾಗಲ್ಲ, ನಾನು ಮುಖ್ಯಮಂತ್ರಿ ಬೇಡ ಅಂತ ಹೇಳಲಿಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು. ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ. ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರೂ ಇಲ್ಲ. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ CM, ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರಾ ಗೆಲ್ವಾ? ಡಿಕೆಶಿ ಸಿಎಂ ಆಗ್ತಾರಾ ಗೆಲ್ವಾ? ಇದು ರಾಜ್ಯ ಕಾಂಗ್ರೆಸ್ನಲ್ಲಿರೋ $1 ಮಿಲಿಯನ್ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸದ್ಯಕ್ಕಿಲ್ಲ. ಆದ್ರೆ ಮುಂದೊಂದು ದಿನ ಉತ್ತರ ಸಿಗಬಹುದಾ? ಹೌದು ಅಂತಿದ್ದಾರೆ ಕೆಲವು ಶಾಸಕರು. ಹೌದು, ರಾಜ್ಯದಲ್ಲಿ ಸಿಎಂ ಸ್ಥಾನದಲ್ಲಿ ಬೇರೊಬ್ಬರು ಬಂದು ಕೂತ್ಕೊಳ್ತಾರಂತೆ. ಸಿದ್ದರಾಮಯ್ಯ ಜಾಗವನ್ನು ಡಿಕೆಶಿ ಆವರಿಸಿಕೊಳ್ತಾರಂತೆ. ಕೆಲವು ತಿಂಗಳಲ್ಲಿ ಡಿಕೆಶಿ ಸಿಎಂ ಆಗೇ ಆಗ್ತಾರಂತೆ. ಹೀಗಂತ ಕಾಂಗ್ರೆಸ್ನ ಕೆಲವು ನಾಯಕರು ಬಾಂಬ್ ಹಾಕಿದ್ದಾರೆ. ಅಂದ ಹಾಗೆ ಈ ಬಾಂಬ್ ಇದೇ ಮೊದಲೇನಲ್ಲ. ಯಾವಾಗ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಂಡ್ರು ಅದೇ ಟೈಮಿಂದ ಎಂಥ ಬಾಂಬ್ಗಳ ದಾಳಿ ನಡೀತಾನೇಗಿದೆ. ಈಗಲೂ ಅಂಥದ್ದೇ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ನೀಡ್ತಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿರೋದ್ರ ಬೆನ್ನಲ್ಲೇ ಇಂಥ ಹೇಳಿಕೆಗಳು ಗೊಂದಲ ಸೃಷ್ಟಿಸ್ತಿವೆ. ಸುರ್ಜೇವಾಲಾ ಭೇಟಿ ಬೆನ್ನಲ್ಲೇ ಸಿಎಂ ಬದಲಾವಣೆ ಕೂಗು ಜೋರು. ಡಿಕೆಶಿ 3 ತಿಂಗಳಲ್ಲಿ ಸಿಎಂ ಆಗ್ತಾರೆ ಎಂದ ಇಕ್ಬಾಲ್ ಹುಸೇನ್. ಮತ್ತೆ ಅಧಿಕಾರ ಹಂಚಿಕೆ ಕೂಗು. ಹೈಕಮಾಂಡ್ ವಾರ್ನಿಂಗ್ ಹೇಗಿದೆ? ಪವರ್ ಶೇರಿಂಗ್. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಅನ್ನೋದು ಈಗಲೂ ದೊಡ್ಡ ಕಗ್ಗಂಟು. ಅಧಿಕಾರ ಹಂಚಿಕೆ ಅನ್ನೋ ಒಪ್ಪಂದ ಕಾಂಗ್ರೆಸ್ನಲ್ಲಿ ನಡೆದಿದ್ಯಾ ನಡೆದಿಲ್ವಾ ಅನ್ನೋದೇ ನಿಗೂಢವಾಗಿ ಉಳ್ಕೊಂಡಿದೆ. ಆದ್ರೆ ಡಿಕೆಶಿ ಪರ ಮಾತನಾಡೋರಂತೂ 2.5 ವರ್ಷ ಡಿಕೆಶಿಯೇ ಸಿಎಂ ಆಗ್ತಾರೆ ಅಂತಿದ್ದಾರೆ. ಆಗ್ಲೇಬೇಕು ಅಂತ ಒತ್ತಾಯಿಸ್ತಾಗಿದ್ದಾರೆ. ಆದ್ರೆ ಸಿದ್ದು ಬಣ ಮಾತ್ರ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸಿಎಂ ಸಿದ್ದರಾಮಯ್ಯನೇ 5 ವರ್ಷ ಸಿಎಂ ಅಂತಾಗಿದ್ದಾರೆ. ಸಿದ್ದು ಕೂಡ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾಗಿದ್ದಾರೆ. ಆದ್ರೆ ಆಗಾಗ ಮತ್ತೆ ಪವರ್ ಶೇರಿಂಗ್ ವಿಚಾರ ಸದ್ದು ಮಾಡುತ್ತಿದೆ. ಆ ಸದ್ದು ಗಟ್ಟಿಯಾಗೋದು ಹಾಗೂ ಮತ್ತೆ ಅದೇ ಸದ್ದು ಕಡಿಮೆ ಆಗೋದು ಕೂಡ ನಡೀತಿದೆ. ಈಗ ಮತ್ತೊಂದು ಪವರ್ ಶೇರಿಂಗ್ ಮತ್ತೆ ಸದ್ದು ಮಾಡ್ತಾಗಿದ್ದು ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತಿದ್ದಾರೆ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಕೇಳಿಸ್ಕೊಂಡ್ರಲ್ಲ, ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆ ತರ ಇರುತ್ತೆ ಅಂತ ಸಿಎಂ ಹೇಳ್ತಿದ್ದಾರೆ. ಅದು ಕೂಡ ಡಿಸಿಎಂ ಡಿಕೆಶಿಯನ್ನ ಪಕ್ಕದಲ್ಲೇ ನಿಲ್ಲಿಸಿಕೊಂಡು ಈ ರೀತಿ ಮಾತಾಡ್ತಾಗಿದ್ದಾರೆ. ಡಿಸಿಎಂ ಡಿಕೆಶಿ ಕೂಡ ಸಿಎಂ ಸಿದ್ದು ಮಾತಿಗೆ ಸಹಮತ ಸೂಚಿಸ್ತಾಗಿದ್ದಾರೆ. ಡಿಕೆಶಿಯೇ ಸುಮ್ಮನಿರಬೇಕಾದ್ರೆ ಡಿಕೆಶಿ ಬೆಂಬಲಿಗರು ಮತ್ತು ಡಿಕೆಶಿ ಬೆಂಬಲಿತ ಶಾಸಕರು ಮಾತ್ರ ಸುಮ್ಮನೆ ಗೆಲ್ಲ. ಡಿಕೆಶಿ ಸಿಎಂ ಆಗ್ಲೇಬೇಕು ಅಂತಿದ್ದಾರೆ. ಪಕ್ಷಕ್ಕಾಗಿ ಡಿಕೆಶಿ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ದರಿಂದ ಡಿಕೆಶಿಗೆ ಮುಂದಿನ 2.5 ವರ್ಷ ಸಿಎಂ ಆಗೋಕೆ ಅವಕಾಶ ಕೊಡಬೇಕು ಅಂತಿದ್ದಾರೆ ಡಿಕೆಶಿ ಬೆಂಬಲಿಸೋ ಶಾಸಕ ಬಾಲಕೃಷ್ಣ. ನನಗೆ ಅದರ ಬಗ್ಗೆ ಗೊತ್ತಿಲ್ಲ ವಿಚಾರ. ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡು. ಯಾರು ಕೂಡ ನಾನು ಮುಖ್ಯಮಂತ್ರಿ ಮಾಡ್ಲಿಕ್ಕಾಗಲ್ಲ, ನಾನು ಮುಖ್ಯಮಂತ್ರಿ ಬೇಡ ಅಂತ ಹೇಳಲಿಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು.
ಆದರೆ ನಮ್ಮ ಅಭಿಪ್ರಾಯ ಏನಂತಂದರೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಅವರು ಕೂಡ ಪ್ರಯತ್ನ ಪಟ್ಟಿರೋದ್ರಿಂದ ಅವ್ರಿಗೂ ಒಂದು ಅವಕಾಶವನ್ನು ಹೈಕಮಾಂಡ್ ಮಾಡಿಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಈ ಒಂದು ಅವಧಿ ನನ್ನ ಮುಖ್ಯಮಂತ್ರಿ ಆಯ್ತಾರೆ ಸರ್, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ಗೆ ಎಲ್ಲ ವಿಚಾರ ಗೊತ್ತಿರೋದ್ರಿಂದ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಡಿಕೆಶಿ ಸಿಎಂ ಆಗಲು ಅವಕಾಶ ನೀಡಬೇಕು ಎಂದ ಇಕ್ಬಾಲ್ ಹುಸೇನ್. ಎಸ್, ಇದು ಡಿಕೆಶಿ ಬೆಂಬಲಿಗ ಶಾಸಕ ಬಾಲಕೃಷ್ಣ ಹೇಳ್ತಾಗಿರೋ ಮಾತು. ಈಗ ಬಾಲಕೃಷ್ಣ ರೀತಿಯೇ ಮತ್ತೊಬ್ಬ ಶಾಸಕ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ಡಿಕೆಶಿ ಅವರಿಗೆ ಸಿಎಂ ಆಗಲು ಅವಕಾಶ ನೀಡಬೇಕು, ಮುಂದಿನ 2.5 ವರ್ಷಕ್ಕೆ ಡಿಕೆಶಿ ಸಿಎಂ ಆಗಬೇಕು ಎಂದಿದ್ದಾರೆ. ಇದು ಗೊಂದಲ ಹುಟ್ಟುಹಾಕಿದೆ. ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು, ಸಂಘಟನೆಗಾರ ಒಬ್ಬ ಹೋರಾಟಗಾರನಿಗೆ ಒಂದು ಕೊಡುವಂಥ ಒಂದು ಅವಕಾಶ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಬೇರೆ ಪಕ್ಷ ಕಾಂಗ್ರೆಸ್ ಕೆಳಗಡೆ ಬಿದ್ದೋಗಿ ಬಿ ಜೆ ಪಿ ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ, ಅಥವಾ ಬಿ ಜೆ ಪಿ ಕೆಳಗಡೆ ಬಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕ್ರಾಂತಿ ಅಂತ ಹೇಳ್ತೀವಿ. ಇದು ಕ್ರಾಂತಿ ಅಲ್ಲ, ಒಂದು ಬದಲಾವಣೆ ಅಷ್ಟೇ. ಕ್ರಾಂತಿಯಲ್ಲ, ಬದಲಾವಣೆ. ರಾಜಣ್ಣ ಹೇಳಿಕೆಗೆ ಟಾಂಗ್. ಕೆಲವು ದಿನಗಳ ಹಿಂದೆ ಮಾತಾಡಿದ್ದ ಸಹಕಾರ ಸಚಿವ ರಾಜಣ್ಣ ರಾಜ್ಯದಲ್ಲಿ ಸೆಪ್ಟೆಂಬರ್ಗೆ ಕ್ರಾಂತಿಯಾಗುತ್ತೆ ಅಂದಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆಯ ಸೂಚನೆ ನೀಡಿದ್ರು. ಈಗ ಅದೇ ಮಾತಿಗೆ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಡೆಯೋದು ಕ್ರಾಂತಿಯಲ್ಲ, ಬದಲಾವಣೆ ಎಂದಿದ್ದಾರೆ. ಕ್ರಾಂತಿ ಅಂದರೆ ಏನು? ಮಳೆ ಜೋರಾಗಿ ಬರ್ತಾ ಇದೆ, ಹೊಳೆ ಜೋರಾಗಿ ಹರಿತಾ ಇದೆ ಅಂತನಾ, ಅಥವಾ ಸೇತುವೆಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತನಾ? ಏನು? ರಾಜಕಾರಣದಲ್ಲಿ ಬದಲಾವಣೆ ಆಗೋದು ಸಹಜ. ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಆ ಜಾಗದಲ್ಲಿ ಸ್ಥಾನಮಾನ ಕೊಡಬೇಕು ಅದನ್ನು ಹೈಕಮಾಂಡ್ ಡಿಸೈಡ್ ಮಾಡ್ತದೆ. ಅದಕ್ಕೊಂದು ಕ್ರಾಂತಿ ಅಂತ ಹೇಳ್ತಾರೆ. ಏನೂ ಇಲ್ಲ. ಯಾರು ಸೂಕ್ತವಾದ ವ್ಯಕ್ತಿ ಇದ್ದಾರೆ, ಇವತ್ತಿನ ಸನ್ನಿವೇಶದಲ್ಲಿ ಯಾರಿಗೆ ಅಧಿಕಾರ ಕೊಟ್ಟರೆ ಉತ್ತಮವಾದಂಥ ಒಂದು ಆಡಳಿತ ಕೊಡುವಷ್ಟು ಶಕ್ತಿ ಭಗವಂತ ಯಾರಿಗೆ ಕೊಟ್ಟಿದ್ದಾರೆ ಅವರಲ್ಲಿ ಕೂತ್ಕೊಳ್ತಾರೆ, ಕೆಲಸ ಮಾಡ್ತಾರೆ. ಆ ನಿರೀಕ್ಷೆಯಲ್ಲಿ ಕೆಲವರು ಇದ್ದಾರೆ, ಅವ್ರ ಬದಲಾವಣೆ ಆಗ್ಬೋದು. ಅದಕ್ಕೊಂದು ಕ್ರಾಂತಿ ಅಂತ ಏನು ಹೇಳೋಕ್ಕಾಗಲ್ಲ. ಸುರ್ಜೇವಾಲಾ ಸಭೆಯಲ್ಲಿ ಡಿಕೆಶಿ ಪರ ಶಾಸಕ ಹ್ಯಾರಿಸ್ ಬ್ಯಾಟಿಂಗ್. ಶಾಸಕರಾದ ಬಾಲಕೃಷ್ಣ ಮತ್ತು ಇಕ್ಬಾಲ್ ಹುಸೇನ್ ಇಬ್ಬರೂ ಕೂಡ ಡಿಕೆಶಿ ಸಿಎಂ ಆಗ್ಲಿ ಅಂತಿದ್ದಾರೆ. ಡಿಕೆಶಿ ಸಿಎಂ ಆಗ್ಲೇಬೇಕು ಅಂತ ಒತ್ತಾಯಿಸ್ತಾಗಿದ್ದಾರೆ, ಬಹಿರಂಗ ಹೇಳಿಕೆ ಕೊಡ್ತಾಗಿದ್ದಾರೆ. ಆದ್ರೆ ಡಿಕೆಶಿ ಸಿಎಂ ಆಗ್ಲಿ ಅನ್ನೋ ಕೂಗು ಇಲ್ಲಿಗೆ ಮಾತ್ರ ನಿಂತಿಲ್ಲ. ಡಿಕೆಶಿ ಬೆಂಬಲಿಗರು ತೆರೆಮರೆಯ ಹಿಂದೆಯೂ ಕೂಡ ಪ್ರಯತ್ನ ಪಡ್ತಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಜೊತೆಗೆ ಹಲವಾರು ಶಾಸಕರು ಸಭೆ ನಡೆಸಿದ್ದು. ಈ ವೇಳೆ ಡಿಕೆಶಿ ಸಿಎಂ ಆಗಬೇಕು ಅಂತ ಶಾಸಕ ಎನ್.ಎ. ಹ್ಯಾರಿಸ್ ಆಗ್ರಹಿಸಿದ್ದಾರೆ. ಡಿಸಿಎಂ ಡಿಕೆಶಿ ಸಿಎಂ ಆಗಲೇಬೇಕು ಅನ್ನೋದಕ್ಕೆ ಹ್ಯಾರಿಸ್ ಕೆಲವೊಂದು ಕಾರಣವನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹೆಚ್ಚು ಸೀಟು ಬರಲು ಡಿಕೆಶಿ ಅವರ ಶ್ರಮವಿದೆ, ಅವರಿಗೆ ಮತ್ತಷ್ಟು ಅವಕಾಶ ಕೊಟ್ಟರೆ ಒಳ್ಳೆಯದು. ಪಕ್ಷ ಮತ್ತಷ್ಟು ಗಟ್ಟಿಯಾಗತ್ತೆ, ಕಾರ್ಯಕರ್ತರಿಗೆ ಅವಕಾಶ ಸಿಗುತ್ತದೆ, ಡಿಕೆಶಿಗೆ ಸರ್ಕಾರವನ್ನ ಮುನ್ನಡೆಸುವ ಸಾಮರ್ಥ್ಯವಿದೆ ಎಂದಿದ್ದಾರೆ ಹ್ಯಾರಿಸ್. ಇದರ ಜೊತೆಗೆ ಸಚಿವ ಸ್ಥಾನಕ್ಕೂ ಬೇಡಿಕೆ ಇಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗ್ಲಿ ಅನ್ನೋ ಕೂಗು, ಸ್ವತಃ ಡಿಕೆಶಿ ಆಕ್ರೋಶ. ಇಕ್ಬಾಲ್ ಹುಸೇನ್ ಸೇರಿ ಹಲವರಿಗೆ ಡಿಕೆಶಿ ಎಚ್ಚರಿಕೆ. ಡಿಕೆಶಿ ಸಿಎಂ ಆಗಬೇಕು ಅಂತಿರೋ ಬೆಂಬಲಿಗ ಶಾಸಕರಿಗೆ ಸ್ವತಃ ಡಿಕೆಶಿಯೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಂಬಲಿಗ ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ, ನಾವು ಸಿದ್ದರಾಮಯ್ಯನವರ ಕೈ ಬಲಪಡಿಸುತ್ತೇವೆ. ಯಾರೇ ಆಗಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರದು, ಬದಲಾವಣೆ ಬಗ್ಗೆ ಮಾತನಾಡೋರಿಗೆ ಎಚ್ಚರಿಕೆ ಕೊಡ್ತೇವೆ. ಇಕ್ಬಾಲ್ ಹುಸೇನ್ಗೆ ನೋಟಿಸ್ ನೀಡ್ತೇವೆ. ಬಾಲಕೃಷ್ಣ ಯಾರೇ ಆಗಿರಲಿ, ಇನ್ನು ಮುಂದೆ ಯಾರೂ ಕೂಡ ಮಾಧ್ಯಮಗಳ ಮುಂದೆ ಹೋಗಬಾರದು ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಅವ್ರು ಬಂದಿರೋದು ಸಂಘಟನೆ ವಿಚಾರ, ಜೊತೆಗೆ ಏನಾದ್ರು ಗ್ರೀವೆನ್ಸಸ್ ಇತ್ತು ಅಂದರೆ ಹೇಳಿ ಅಂತ ಅಂದ್ಬಿಟ್ಟು ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಕೆಲವ್ರದ್ದು ಇವೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ, ಅವೆಲ್ಲ ಪಾರ್ಟಿನ ಡಿಸಿಪ್ಲಿನ್ ತರಬೇಕು. ಪಾರ್ಟಿ ಡಿಸಿಪ್ಲಿನ್ ಯೂಸ್ ಮಾಡಿ, ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರೂ ಇಲ್ಲ. ನಮಗೆ 2028 ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ ಸಿ ಎಂ, ನನಗೆ ಯಾರು ಸಿ ಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತೋ ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ಇಕ್ಬಾಲ್. ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, BC ಪಾಟೀಲ್ಗೂ ಹೇಳೋದಷ್ಟೇ, ಯಾರು ಬಿ ಆರ್ ಪಾಟೀಲ್ಗೂ ಹೇಳೋದಷ್ಟೇ,
ಬಾಲಕೃಷ್ಣ ಹೇಳೋದಷ್ಟೇ, ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು, ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಸುರ್ಜೇವಾಲಾ ಕೂಡ ನಾಯಕತ್ವ ಬದಲಾವಣೆ ಚರ್ಚೆಯನ್ನ ನಿರಾಕರಿಸಿದ್ದಾರೆ. ಕೇವಲ ಪಕ್ಷ ಸಂಘಟನೆ ಬಗ್ಗೆ ಮಾತ್ರ ಚರ್ಚೆ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಅಥವಾ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದಿದ್ದಾರೆ. ಅಸಮಾಧಾನಗಳಿದ್ರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು, ಬೇರೆಲ್ಲೋ ಮಾತನಾಡುವುದಕ್ಕೆ ಅವಕಾಶವಿಲ್ಲ ಅಂತ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ. ಒಟ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದು ಮಸುಕಾಗೋ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಸಿಎಂ ಆಗ್ಲೇಬೇಕು ಅಂತ ಅಂದುಕೊಂಡಿದ್ದ ಡಿಕೆಶಿ ಹಾಗೂ ಡಿಕೆಶಿ ಸಿಎಂ ಆಗ್ಲೇಬೇಕು ಅಂತ ಅಂದುಕೊಳ್ತಾಗಿರೋ ಡಿಕೆಶಿ ಬೆಂಬಲಿಗರಿಗೆ ಸದ್ಯಕ್ಕೆ ನಿರಾಸೆಯಾಗಿದೆ.